ವ್ಯವಸ್ಥೆ ಕಲ್ಪಿಸಬೇಕು, ಏನೆಲ್ಲ ಡಿಮ್ಯಾಂಡ್? ಅವರು ಸರೆಂಡರ್ ಆಗ್ತಾ ಇದ್ದಾರೆ ಅನ್ನೋದು ಅಷ್ಟೇ ನಾನು ಹೇಳಬಲ್ಲೆ. ಮಿಕ್ಕಿದೆಲ್ಲ ವಿಚಾರಗಳನ್ನ ಈ ಸದ್ಯದಲ್ಲಿ ಯಾವುದನ್ನು ಹೇಳಕ್ಕಾಗೋದಿಲ್ಲ. ಅವ್ರ ಕಂಡೀಷನ್ಸ್ ಏನು ಮತ್ತೆ ನಾವೇನ್ ಪ್ರಾಮಿಸ್ ಮಾಡಿದ್ದೇವೆ ಅದೆಲ್ಲ ಆಮೇಲೆ ಹೇಳ್ತೇವೆ. ಎಲ್ಲರ ಮೇಲೂ ತುಂಬಾ ಕೇಸ್ಗಳಿದಾವೆ, ಕೊಲೆ ಕೇಸ್ ಎಲ್ಲ ಇದಾವೆ. ಅವ್ರನ್ನ ಯಾಕೆ ಸರೆಂಡರ್ ಮಾಡಿಸ್ತಾ ಇದ್ದೀರಾ ಅಂತ ಬಿಜೆಪಿ ವಿರೋಧ ಮಾಡ್ತಾ ಇದೆ ಸರ್. ಅಲ್ಲ, ನಾವೇನು ನೋಡಿ, ನಾವು ಕರೆ ಕೊಟ್ಟಿದ್ದು ಇಲ್ಲೇ ನಿಂತ್ಕೊಂಡು ಹೇಳಿದೆ ಅಲ್ಲ ನಾನು. ವಿಕ್ರಮ್ ಗೌಡನ ಇದು ಆದಾಗ ಅವರ ಸಾವಾದಂಥ ಸಂದರ್ಭದಲ್ಲಿ ನಾನು ಇಲ್ಲೇ ನಿಂತ್ಕೊಂಡು ಹೇಳಿದೆ, ನೋಡಿ ನೀವೆಲ್ಲ ಸರೆಂಡರ್ ಆಗಿ ಯಾಕೆ ಈ ದಾರಿ ಹಿಡಿದಿದ್ದೀರಾ ಜೀವನದಲ್ಲಿ, ದಯಮಾಡಿ ನೀವೆಲ್ಲ ಬನ್ನಿ ಅಂತ ಹೇಳಿ ನಾನು ಆಹ್ವಾನ ಕೊಟ್ಟಿದ್ದೆ ಅವ್ರಿಗೆ. ಅದೇ ರೀತಿ ನಮ್ಮ ಇಲಾಖೆಯಿಂದ ANFನವರು ಕೆಲಸ ಮಾಡಿದ್ದಾರೆ. ಹಿರಿಯ ಅಧಿಕಾರಿಗಳು, ಕಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ, ಯಾಕಪ್ಪ ನೀವು ಅಲ್ಲಿ ಕಾಡಲ್ಲಿ ಇದ್ಕೊಂಡು ಈ ರೀತಿ ಜೀವನ ನಡೆಸ್ತಾ ಇದ್ದೀರಾ, ಬಂದ್ಬಿಡಿ, ನೀನು ಸಮಾಜದ ಮುಖ್ಯವಾಹಿನಿನಲ್ಲಿ ಇರಿ ನೀವು ಅಂತ ಹೇಳಿ ಕರೆದಿದ್ದಾರೆ. ಈಗ ಅವ್ರ ಮೇಲೆ ಕೇಸ್ಗಳಿದೆ ನಿಜ. ಅದನ್ನ ಯಾವ ರೀತಿ ಅವರು ಸರೆಂಡರ್ ಆದಮೇಲೆ ಯಾವ ರೀತಿ ಕೇಸ್ಗಳ ಬಗ್ಗೆ ಚರ್ಚೆ ಮಾಡಬೇಕು, ಅದಕ್ಕೆ ಕಾನೂನಿನಲ್ಲಿ ಏನು ಅವಕಾಶ ಇದೆ ಅದನ್ನ ನೋಡ್ತೇವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.